ಬಂಗಾರದ ಯುಗದ ಐತಿಹಾಸಿಕ ನಾಡು ವಿಜಯನಗರ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 31 ಆಫ್ ನಮ್ಮ ನಾಡು. ಈ ಮುಂಚೆ ಬಳ್ಳಾರಿಯ ಭಾಗವಾಗಿದ್ದ ಇದು 2021ರಲ್ಲಿ ನೂತನ ಜಿಲ್ಲೆ ಆಯಿತು. 6 ತಾಲೂಕುಗಳು ಹೊಂದಿರುವ ಈ ಜಿಲ್ಲೆಯ ಆಡಳಿತ ಕೇಂದ್ರ ಹೊಸಪೇಟೆ. 1336ರಲ್ಲಿ ಹರಿಹರ ಹಾಗೂ ಬುಕ್ಕರಿಂದ ತುಂಗಭದ್ರೆಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇದರ ರಾಜಧಾನಿ ಹಂಪಿ ಕೃಷ್ಣದೇವರಾಯರ ಕಾಲದಲ್ಲಿ ಪ್ರಪಂಚದ ಅತಿ ಶ್ರೀಮಂತ ಹಾಗೂ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರವಾಗಿತ್ತು. 7 ವಂಡರ್ಸ್ ಆಫ್ ದ ಇಂಡಿಯಾ, 7 ವಂಡರ್ಸ್ ಆಫ್ ದ ಕರ್ನಾಟಕದ ಜೊತೆಗೆ ನಮ್ಮ ದೇಶದ 50 ರೂಪಾಯಿ ನೋಟಿನ ಮೇಲೆ ನಮ್ಮ ಹಂಪಿಯ ಏಕಶಿಲಾ ರಥವಿರೋದು ನಮ್ಮೆಲ್ಲರ ಹೆಮ್ಮೆ ಆಗಿದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಇಲ್ಲಿ ಡ್ಯಾಂ ಕಟ್ಟಲಾಗಿದ್ದು ಇದು ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯವಾಗಿದೆ. ಸಿಟಿ ಆಫ್ ವಿಕ್ಟರಿ ಅಂತ ಕರೆಸ್ಕೊಳ್ಳೋ ಇಲ್ಲಿ ದೇಶದ ಎರಡನೇ ಅತಿ ಎತ್ತರದ ಫ್ಲಾಗ್ ಪೋಲ್ ಕೂಡ ಇದೆ. ಸಾಧಕರಿಗೆ ನಾಡೋಜ ಪ್ರಶಸ್ತಿ ನೀಡುವ ಹಾಗೂ ಭಾಷೆಗಾಗಿ ಇರುವ ರಾಜ್ಯದ ಏಕೈಕ ವಿವಿ ಹಂಪಿಯ ಕನ್ನಡ ವಿವಿ. MSPL, BMM ಹಾಗೂ ಸ್ಮೈರ್ಗಳಂತಹ ಮ್ಯಾಂಗನೀಸ್ ಅಂಡ್ ಐರನ್ ಇಂಡಸ್ಟ್ರೀಸ್ ಕೂಡ ಇಲ್ಲಿದೆ. ಹಾಗೆ ಹೂವಿನ ಹಡಗಲಿಯನ್ನ ಮಲ್ಲಿಗೆಯ ನಾಡು ಅಂತ ಕರೀತಾರೆ. ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿರುವ ಹಂಪಿಯಲ್ಲಿ ವಿರೂಪಾಕ್ಷೇಶ್ವರ, ವಿಜಯ ವಿಠಲ ದೇವಸ್ಥಾನಗಳ ಜೊತೆಗೆ ಅನೇಕ ಮಾನ್ಯುಮೆಂಟ್ಸ್ ಗಳು ಕಾಣಸಿಗುತ್ತೆ. ಕೂಡ್ಲಿಗಿಯ ಉಜ್ಜಿನಿ, ಕೊಟ್ಟೂರು, ಮೈಲಾರ, ಕುರುವತ್ತಿ ಹಾಗೂ ಹರಪನಹಳ್ಳಿಯ ಉಚ್ಚಂಗಿದುರ್ಗ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ಟಿಬಿ ಡ್ಯಾಂ, HBಹಳ್ಳಿಯ ಅಂಕಸಮುದ್ರ, ಕಮಲಾಪುರ ಮ್ಯೂಸಿಯಂ ಹಾಗೂ ಅಟಲ್ ಜಿಯೋಲಾಜಿಕಲ್ ಪಾರ್ಕ್ ಇಲ್ಲಿನ ಕೆಲವು ಹಾಟ್ಸ್ಪಾಟ್ ಗಳು. ಇವಾಗ ನೀವು ಹೇಳಿ, 31 ಜಿಲ್ಲೆಗಳ ನಮ್ಮ ನಾಡು ಸೀರೀಸ್ ಇವತ್ತಿಗೆ ಮುಗಿತು. ನೆಕ್ಸ್ಟ್ ಯಾವುದರ ಬಗ್ಗೆ ಮಾಹಿತಿ ನೀಡಲಿ ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.